ಈ ಬಲಮುರಿ ಮಹಾಗಣಪತಿ ದೇವಸ್ಥಾನನ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿದವರಿಗೆ ಬರೀ ಕೈಯಿಂದ ಗಣಪತಿ ಕಳಿಸೋದಿಲ್ಲ. ಅವರ ಮಾನಸಂಕಲ್ಪ ಸಿದ್ಧಿನ ಮಾಡಿಸಿ ಅವರಿಗೆ ತುಂಬಾ ಆನಂದವನ್ನು ಕೊಟ್ಟು ಎಲ್ಲಾ ವಿಧವಾದ ಗ್ರಹಚಾರಗಳನ್ನು ಪರಿಹಾರ ಮಾಡ್ತಾರೆ ಅಂತ ಹೇಳಿ ತುಂಬಾ ಜನ ನಂಬಿದ್ದಾರೆ. ನಂಬಿಕೆ ನಿಜವಾಗಿದೆ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ಸ್ನೇಹಿತರೆ, ಕರ್ನಾಟಕದಲ್ಲಿರುವ ಪ್ರಸಿದ್ಧ ದೇವಾಲಯಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಬಲಮುರಿ ಗಣಪತಿ ದೇವಸ್ಥಾನ. ಈ ದೇವಸ್ಥಾನವಿರುವುದು ತಿಲಕನಗರ, ಜಯನಗರ, ಫೋರ್ತ್ ಬ್ಲಾಕ್, ಬೆಂಗಳೂರು. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ 330 ಕೋಟಿ ದೇವರುಗಳಲ್ಲಿ ಪ್ರಥಮ ಪೂಜೆ ಮಾಡಿಸಿಕೊಳ್ಳುವ ಏಕೈಕ ದೈವ ಗಣಪತಿ. ಈ ದೇವಸ್ಥಾನಕ್ಕೆ ಸರಿಸುಮಾರು 40 ವರ್ಷಗಳ ಇತಿಹಾಸವಿದೆ. ಬಲಮುರಿ ಗಣಪತಿಯ ದೇವಸ್ಥಾನದಲ್ಲಿ ಮತ್ತೊಂದು ವಿಶೇಷವೆಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಿಗ್ಗೆ ಹಾಗೂ ಮಧ್ಯಾಹ್ನ ರಾತ್ರಿ ಸಮಯದಲ್ಲಿ ವಿಶೇಷವಾದಂತಹ ಪೂಜೆಗಳು ಮಾಡುವುದು ಅತ್ಯಂತ ಶ್ರೇಷ್ಠ. ಸ್ನೇಹಿತರೆ, ಅದೆಷ್ಟೋ ವಿದ್ಯಾರ್ಥಿಗಳು ಈ ದೇವಾಲಯಕ್ಕೆ ಬಂದು ಬಲಮುರಿ ಗಣಪತಿಯನ್ನು ಪೂಜಿಸಿ ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟದಲ್ಲಿ ಸಾಧಿಸಿರುವ ವಿದ್ಯಾರ್ಥಿಗಳು ಹಲವಾರು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ಸ್ನೇಹಿತರೆ, ಅದೆಂಥದ್ದೇ ಕಷ್ಟಗಳಾಗಲಿ, ಅದೆಂಥದ್ದೇ ನೋವುಗಳಾಗಲಿ, ಅದೆಂಥದ್ದೇ ಬಾಧೆಗಳಾಗಲಿ ಈ ದೇವಾಲಯಕ್ಕೆ ಭೇಟಿ ನೀಡಿ ಬಲಮುರಿ ಗಣಪತಿಯನ್ನು ಸಂಕಲ್ಪ ಮಾಡಿದರೆ ಸಾಕು, ಕ್ಷಣ ಮಾತ್ರದಲ್ಲಿ ನಿಮ್ಮ ಕಷ್ಟಗಳು ದೂರವಾಗುವುದು ಸತ್ಯ. ಈ ಕ್ಷೇತ್ರಕ್ಕೆ ಹಲವಾರು ರಾಜಕಾರಣಿ ವ್ಯಕ್ತಿಗಳು, ಹಲವಾರು ಸಿನಿಮಾ ನಟರುಗಳು ಈ ಒಂದು ದೇವಾಲಯಕ್ಕೆ ಭೇಟಿ ನೀಡಿ ಜೀವನದಲ್ಲಿ ಅತ್ಯಂತ ಶ್ರೇಷ್ಠವಾದ ಜೀವನ ನಡೆಸುವಷ್ಟು ಬಲಮುರಿ ಗಣಪತಿ ಶಕ್ತಿಯನ್ನು ನೀಡುತ್ತಿದ್ದಾನೆ. ಸ್ನೇಹಿತರೆ, ಈ ಪುಣ್ಯ ಕ್ಷೇತ್ರಕ್ಕೆ ನೀವು ಕೂಡ ಭೇಟಿ ನೀಡಿ ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳುವಂತಹ ಅನುಗ್ರಹ ಬಲಮುರಿ ಗಣಪತಿ ದೇವರು ನಿಮಗೆ ಆಶೀರ್ವಾದ ನೀಡುತ್ತಾನೆ. ಬಲಮುರಿ ಗಣಪತಿಯ ವಿಶೇಷತೆಯನ್ನು ನೀವು ನೋಡಿ ಧನ್ಯರಾಗಿ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ಹರಿ ಓಂ. ಗಜಾನನಂ ಭೂತಗಣಾತಿಸೇವಿತಂ ಕವಿತ್ವಜಂಭೋಬಲಸಾರಭಕ್ಷಿತಂ ಉಮಾಶುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರಪಾದಪಂಕಜಂ. ವಕ್ರತುಂಡಮಹಾಕಾಯ ಸೂರ್ಯಕೋಟಿಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಇದು ಮಹಾಗಣಪತಿ ದೇವಸ್ಥಾನ ತಿಲಕನಗರದಲ್ಲಿ 50 ವರ್ಷದ ಕೆಳಗೆ ನಿರ್ಮಿತವಾದ ರಾಮದಾಸ ಭಟ್ರು ಅಂತ ಹೇಳಿ ಅವರು ತುಂಬ ಗಣಪತಿಯ ಉಪಾಸಕರವರು. ಅವರು ಒಂದು ಒಳ್ಳೆಯ ಸದುದ್ದೇಶದಿಂದ ಜನಗಳಿಗೆ ಎಲ್ಲರಿಗೂ ಒಳ್ಳೆಯದಾಗಬೇಕು, ಬೆಂಗಳೂರು ಪ್ರಜೆಗಳಿಗೆ, ಜಯನಗರದ ವಾಸಿಗಳಿಗೆ, ತಿಲಕನಗರ ವಾಸಿಗಳಿಗೆ ಒಳ್ಳೆಯದಾಗಬೇಕು ಅಂತ ಹೇಳಿ ಇಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ. ಬಲಮುರಿ ಗಣಪತಿ ದೇವಸ್ಥಾನದಲ್ಲಿ ವಿಶಿಷ್ಟತೆ ಏನಂದರೆ, ಯಾರು ಇಲ್ಲಿ ಬಂದು ಪ್ರದಕ್ಷಿಣೆ ಮಾಡಿ 21 ಪ್ರದಕ್ಷಿಣೆ ಮಾಡಿ ದೇವರಿಗೆ ಅವರ ಸಂಕಲ್ಪನ ತಿಳಿಸಿ ಅದರಿಂದ ಬಲಮುರಿ ಗಣಪತಿ ದೇವರ ಅನುಗ್ರಹ ಸಿಕ್ಕಿ, ದೇವರಿಗೆ ಒಂದು ಅನುಗ್ರಹ ಸಿಕ್ಕಿ ಅವರಿಗೆ ಎಲ್ಲ ಒಳ್ಳೆಯದು ಮನಸ್ಸಂಕಲ್ಪ ಸಿದ್ಧಿ ಆಗುತ್ತದೆ ಅಂತ ಹೇಳಿ ಇಲ್ಲಿ ನಡೆದ ತುಂಬ ಜನಗಳ ಭಕ್ತರ ಅವರ ಅನುಭವಗಳನ್ನು ಇಂದ ನೋಡಿದರೆ ಈ ಶ್ರೇಷ್ಠ ದೇವಸ್ಥಾನಕ್ಕೆ ಒಂದು ತುಂಬ ಶ್ರೇಷ್ಠವಿದೆ. ಎರಡನೇದು, ಇಲ್ಲಿ ದಿನಾಗಲೂ ಗಣಪತಿಯ ಹೋಮ ನಡೆಯುತ್ತದೆ. ಗಣಪತಿ ಹೋಮ ನಡೆದ ನಂತರ ಬೆಳಗ್ಗೆ ಉಷಾಕಾಲ ಪೂಜೆ, ಮಧ್ಯಾಹ್ನ ಗಂಧೋದಕ ಸ್ನಾನ, ಪಂಚಾಮೃತಾಭಿಷೇಕ, ಅಲಂಕಾರ ಮತ್ತು ಗಣಪತಿ ಹೋಮವನ್ನು ಮಾಡಿ ಅದರಿಂದ ಆಮೇಲೆ ದೇವರಿಗೆ ಮಹಾನೈವೇದ್ಯ ಮಾಡಿ ಮಂಗಳಾರತಿ ಮಾಡ್ತೀವಿ. ಇದು ಇಲ್ಲಿ ದಿನಾಗಲೂ ನಡೆಯುವ ಕಾರ್ಯಕ್ರಮ. ಅದರೊಳಗೆ ಸಂಕಷ್ಟ ಚತುರ್ಥಿ ದಿವಸ 108 ಕಾಯಿಗಳನ್ನು ದೇವರಿಗೆ ಹೋಮಕ್ಕೆ ಹುತ ಮಾಡಿಸಿ ದೇವರಿಗೆ ಅಷ್ಟದ್ರವ್ಯಗಳನ್ನ ಹಾಕಿ ತುಂಬ ಶ್ರೇಷ್ಠವಾಗಿ ರಾಮದಾಸ ಭಟ್ಟರ ಮಗ ಆದ ಶ್ರೀ ಲಕ್ಷ್ಮೀನಾರಾಯಣ ಜೋಸ್ಯರು ತುಂಬ ಭಕ್ತಿ ಶ್ರದ್ಧೆಗಳಿಂದ ದೇವರನ್ನ ಆಹ್ವಾನ ಮಾಡಿ
ದೇವರಿಗೆ ಎಲ್ಲ ವಿಧವಾದ ಸಕಲ ಸೇವೆಗಳನ್ನು ಮಾಡಿಸಿ ಸಕಲ ಪರಿಚರ್ಯಗಳನ್ನು ಮಾಡಿ ದೇವರ ಅನುಗ್ರಹ ಎಲ್ಲ ಭಕ್ತರಿಗೆ ಇರಬೇಕು ಅಂತ ಹೇಳಿ ಅವರೊಂದು ಸಂಕಲ್ಪದಿಂದ ತುಂಬ ಶುದ್ಧವಾಗಿ ತುಂಬ ಭಕ್ತಿಯಾಗಿ ಈ ದೇವಸ್ಥಾನವನ್ನು ನಡೆಸ್ತಾ ಇದ್ದಾರೆ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ಈ ದೇವಸ್ಥಾನದ ಭಕ್ತಾದಿಗಳೆಲ್ಲರೂ ಕೂಡ ಇಲ್ಲಿ ಬಂದವರು ತುಂಬ ಆನಂದದಿಂದ ತುಂಬ ಸಂತೋಷದಿಂದ ಅವರ ಸಂಕಲ್ಪ ಸಿದ್ಧಿಯಾಗಿ ಪುನಃ ಬಂದು ಪುನಃ ಇಲ್ಲಿ ಅವರ ಶಾಂತಿ ಹೋಮಗಳಾಗಲಿ ಅವರ ಗ್ರಹಚಾರ ಪ್ರಕಾರ ಇದ್ದ ಹೋಮಗಳು ಎಲ್ಲ ಇಲ್ಲಿ ಮಾಡಿಸ್ತಾರೆ. ಇಲ್ಲಿ ಎಲ್ಲ ಸುವಿಧೆಗಳು ಇದೆ, ಅದೆಲ್ಲ ಕೂಡ ನಡೀತಾ ಇರ್ತದೆ. ದಿನಾಗಲೂ ಯಾವುದೊಂದು ಕಾರ್ಯಕ್ರಮ ದೇವರಿಗೆ ಸಂಬಂಧಿಸಿದ ಕಾರ್ಯಕ್ರಮ ಮತ್ತು ಅವರವರ ಕಾರ್ಯಕ್ರಮಗಳು ನಡೀತಾನೆ ಇರ್ತದೆ. ದಿನ ಇಲ್ಲಿ ಒಂದು 50 ಜನಕ್ಕೆ ಊಟಗಳು ನಡೀತಾ ಇರ್ತದೆ. ಹಾಗೆ ಈ ದೇವಸ್ಥಾನ ತುಂಬ ಶ್ರೇಷ್ಠವಾಗಿ ಈ ಪರಿಸರದಲ್ಲಿ ತುಂಬ ಹೆಸರು ಹೊಂದಿದೆ. ಈ ಬಲಮುರಿ ಮಹಾಗಣಪತಿ ದೇವಸ್ಥಾನನ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿದವರಿಗೆ ಬರೀ ಕೈಯಿಂದ ಗಣಪತಿ ಕಳಿಸೋದಿಲ್ಲ. ಅವರ ಮಾನಸಂಕಲ್ಪ ಸಿದ್ಧಿನ ಮಾಡಿಸಿ ಅವರಿಗೆ ತುಂಬ ಆನಂದವನ್ನು ಕೊಟ್ಟು ಅವರ ಎಲ್ಲ ವಿಧವಾದ ಗ್ರಹಚಾರಗಳನ್ನು ಪರಿಹಾರ ಮಾಡ್ತಾರೆ ಅಂತ ಹೇಳಿ ತುಂಬ ಜನ ನಂಬಿದ್ದಾರೆ. ನಂಬಿಕೆ ನಿಜವಾಗಿದೆ. ಅದರಿಂದ ತಾವೆಲ್ಲರೂ ಕೂಡ ಬಂದು ನೀವು ಇಲ್ಲಿ ದೇವರ ಸೇವೆ ಸೇವೆ ಮಾಡಿ ಅವರ ಅನುಗ್ರಹಗಳನ್ನು ಹೊಂದಬೇಕು ಅಂತ ಹೇಳಿ ದೇವಸ್ಥಾನ ತರಪುನ ನಾನು ಕೃಷ್ಣ ಭಟ್ ಅಂತ ಹೇಳಿ ನಿಮಗೆ ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ನಂಬಿದವರ ಪಾಲಿನ ಕಲ್ಪತರು ನೀನೇ. ನೋಡುದ್ರಲ್ಲ ವೀಕ್ಷಕರೇ, ಶ್ರೀ ಬಲಮುರಿ ಗಣಪತಿಯ ಮಹಿಮೆ ಹಾಗೂ ಚಮತ್ಕಾರ ಪವಾಡಗಳ ಶಕ್ತಿಯ ಬಗ್ಗೆ ತಿಳಿದು ನೀವು ಕೂಡ ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಹಾಗಿದ್ದರೆ ಶ್ರೀ ಬಲಮುರಿ ಗಣಪತಿಯ ಆಶೀರ್ವಾದ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು.